ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಈ ರೀತಿ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಟೈಮ್ ಎಷ್ಟೊಂದು ಸೇವ್ ಆಗುತ್ತೆ ಅಲ್ವಾ? ಹಾಗಾದರೆ ನಾನಿವತ್ತು ನಿಮಗೆ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತೀನಿ. ವೆಲ್ಕಮ್ ಟು ಸೋಗ್ರೀನ್. ಬಾಣಲೆಯಲ್ಲಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಕಡಲೆ ಬೀಜವನ್ನು ಹಾಕಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಅದರ ಸಿಪ್ಪೆ ಬೇರೆ ಆಗಬೇಕು. ಪಟ 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 ಅನ್ನತ್ತಲ್ಲ, ಅಲ್ಲಿ ತನಕನೂ ಇದನ್ನು ಹುರಿದುಕೊಳ್ಬೇಕು. ಚೆನ್ನಾಗಿ ಇದನ್ನು ಹುರಿದುಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ಬೇರೆ ಮಾಡ್ಕೊಳ್ಬೇಕಾಗತ್ತೆ. ಕಡಲೆಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಬಾದಾಮಿಯನ್ನು ತಿನ್ನೋಕ್ಕಾಗಲ್ವೋ ಅವರು ರಾತ್ರಿಯೇ ಕಡಲೆಬೀಜವನ್ನು ನೆನೆಸಿಟ್ಕೊಂಡು ಬೆಳಿಗ್ಗೆ ತಿನ್ಬೋದು. ಸೊ ಅದರಿಂದ ನಿಮಗೆ ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನು ಆರಾಮಾಗಿ ಸಿಗುತ್ತೆ. ನೋಡಿ, ಈ ರೀತಿಯಾಗಿ ಹುರಿದುಕೊಳ್ಬೇಕು. ಆಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಇರುವಾಗಲೇ ಅದನ್ನು ಚೆನ್ನಾಗಿ ಉಜ್ಕೋಬೇಕು. ಇಲ್ಲ ಅಂದರೆ ಬ್ಯಾಗಲ್ಲೂ ಹಾಕ್ಕೋಬೋದು. ಕಾಟನ್ ಬ್ಯಾಗೇ ಆಗಬೇಕು. ಈ ರೀತಿ ಸಿಪ್ಪೆ ಎಲ್ಲ ಉಜ್ಕೊಂಡ ನಂತರ ಅದನ್ನು ಒಂದು ಮೊರದಲ್ಲಿ ಹಾಕಿಬಿಟ್ಟು ಗೇರಬೇಕು. ಅಂದರೆ ನೀವೇನು ಹೇಳ್ತೀರಾ ನಿಮ್ಮ ಭಾಷೆಯಲ್ಲಿ, ಸೋಸ್ಕೋಬೇಕು ಅಂತನಾ? ಅದೆಲ್ಲ ಸಿಪ್ಪೆ ಒಟ್ಟು ಬೇರೆ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಉಜ್ಜಬೇಕು. ಇದೆಲ್ಲವೂ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಗಲ್ಲ. ಸಿಪ್ಪೆ ಎಲ್ಲ ಬೇರೆ ಆಗಿದೆ ಈಗ. ಆಮೇಲೆ ಬಾಣಲೆಯಲ್ಲಿ 1 ಸೌಟ್ ಆಗುವಷ್ಟು ಜೀರಿಗೆ ತಗೊಂಡು ಅದನ್ನು ಸಹ ಚೆನ್ನಾಗಿ ಹುರಿದುಕೊಳ್ಬೇಕು. ಪೌಡರ್ ಹಿಂಗಾಗಿರೋದ್ರಿಂದ ಬಿಸಿ ಬಂಡಿಗೆ ಸ್ವಲ್ಪ ಹಾಕಿದ್ರೆ ಸಾಕು. ಅದನ್ನು ಬದಿಗೆ ಎತ್ತಿಟ್ಬಿಟ್ಟು ಬಾಣಲೆಯಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕಿ ಒಂಚೂರು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಒಂದೇ ಸಮ ಹುರಿಯುತ್ತೆ. 2 ಸೌಟ್ ತಗೊಂಡು ಈ ರೀತಿಯಾಗಿ ಅದನ್ನು ಹುರಿದುಕೊಳ್ಬೇಕು. ಅದು ಕ್ರಿಸ್ಪಿ ಆಗಬೇಕು. ಲೈಟ್ ಹಾಕಿದ್ದೀನಿ, ಅದಕ್ಕೋಸ್ಕರ ಕಲರ್ ಚೇಂಜ್ ಆಗಿದೆ ಅಷ್ಟೇ. ನೋಡಿ, ಆಮೇಲೆ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಬಿಳಿ ಬಟ್ಟೆಲಿ ಹಾಕಿ ಆರಿಸಿ ಹುರಿದಿಟ್ಕೊಳ್ಳಿ. ನಂತರ ಎಲ್ಲವನ್ನು ಸಹ ಆರೋದಕ್ಕೆ ಬಿಟ್ಬಿಡಿ. ನಂತರ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸುಲಿದ್ಬಿಟ್ಟು ಈ ರೀತಿಯಾಗಿ ಇದನ್ನು ಸಹ ಹುರಿದುಕೊಳ್ಬೇಕು. ಬೆಳ್ಳುಳ್ಳಿ ನಿಂಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಹುಣಸೆ ಹಣ್ಣನ್ನು ಸಹ ಸ್ವಲ್ಪ ಈ ರೀತಿ ಹುರಿದುಕೊಳ್ಳಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈ ರೀತಿ ಹುರಿದುಕೊಳ್ಳೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು. ಆಮೇಲೆ ಇದೆಲ್ಲ ಆರಿದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಅಥವಾ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಕೆಲವರಿಗೆ ಎಣ್ಣೆ ಬರೋ ತನಕ ಅದನ್ನು ಪೌಡ್ರ್ ಮಾಡ್ರೆ ಇಷ್ಟ ಆಗುತ್ತೆ. ಕೆಲವರಿಗೆ ಅದು ತುಂಬ ಪೌಡ್ರ್ ಮಾಡೋದು ಇಷ್ಟ ಆಗಲ್ಲ. ನೋಡಿ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಪೌಡ್ರ್ ಮಾಡ್ಕೊಳ್ಳಿ. ಆದರೆ ಎಣ್ಣೆ ಬಂದ್ರೇ ತುಂಬ ರುಚಿಯಾಗುತ್ತೆ. ಬಿಜಾಪುರ ಕಡೆಗಳೆಲ್ಲ ಮಾಡ್ತಾರಲ್ಲ, ರುಚಿಗೆ ಉಪ್ಪು ಹಾಕಿ ಈ ರೀತಿಯಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ನೋಡಿ, ನಾನು ತುಂಬಾ ಅಂದರೆ ಎಣ್ಣೆ ಬರೋ ತನಕ ಪೌಡ್ರ್ ಮಾಡಿದ್ದೀನಿ. ಚಟ್ನಿ ಪುಡಿ ತುಂಬಾ ರುಚಿಯಾಗಿ ಬಂದಿದೆ. ನೀವು ಸಹ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಆಮೇಲೆ ಹೇಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.